ಸೋತರು ಬಿಡದ ಹಠವಾದಿ ಎಂದು ಐಎಎಸ್ ಅಧಿಕಾರಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಎಷ್ಟೋ ಜನ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಸಾಕು, ಏನಪ್ಪ ಆಕಾಶ ನಮ್ಮ ಮೇಲೆ ಬಿತ್ತು, ಭೂಮಿ ಬಾಯಿ ಬಿಡ್ತು ಅನ್ನುವ ರೀತಿಯಲ್ಲಿ ಪರದಾಡ್ತಾರೆ, ಸಂಕಷ್ಟಗಳನ್ನು ಹೇಳ್ಕೊಳ್ತಾರೆ. ಆದರೆ ಇಲ್ಲೋರ್ವ ಯುವತಿ ಮಾತ್ರ ಸೋತರು ಕೂಡ ನಾನು ಹಠವನ್ನು ಬಿಡೋದಿಲ್ಲ ಅಂತ ಹೇಳಿ ಮುನ್ನುಗ್ತಾಳೆ. ಆದರೆ ಆಕೆ ಇಂದು ಆ ಮುನ್ನುಗ್ಗಿದ ಫಲದಿಂದಾಗಿ ಇವತ್ತು ಐಎಎಸ್ ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾರೆ. ಕತೆ ಹಳೆದೇ ಆಗಿರಬಹುದು, ಆದರೆ ಇದರಲ್ಲಿರ್ತಕ್ಕಂಥ ಹೆಣ್ಣು ಮಗಳು ಎಲ್ಲರಿಗೂ ಕೂಡ ಎಂದೆಂದಿಗೂ ಕೂಡ ಸ್ಫೂರ್ತಿಯಾಗ್ತಾಳೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಮಹಿಳೆಯ ಹೆಸರು ಅನುಕುಮಾರಿ ಅಂತ ಹೇಳಿ. ಹರಿಯಾಣದಲ್ಲಿ 1984ರಲ್ಲಿ ಜನನ ಆಗುತ್ತೆ. ಪ್ರಸ್ತುತ ಇವರ ವಯಸ್ಸು 40ರ ಆಸುಪಾಸಿನಲ್ಲಿದೆ. ಇವರಿಗೆ ಮದುವೆ ಆದಾಗ 29 ವರ್ಷಗಳಾಗಿರುತ್ತೆ. ಇವರು MBA ಮಾಡಿ ಮದುವೆ ಆಗಿ ಬಿಡ್ತಾರೆ. ಮದುವೆ ಆದ ನಂತರ ಕೆಲವು ದಿನಗಳಲ್ಲಿ ಇವರಿಗೊಂದು ಗಂಡು ಮಗು ಕೂಡ ಜನನ ಆಗುತ್ತೆ. ಆಯಿತು, ಮಗು ಆಯಿತು, ಗಂಡ ಆಯಿತು ಅಂತ ಹೇಳಿ ಎಷ್ಟೋ ಹೆಣ್ಮಕ್ಳು ಕೈ ಚೆಲ್ಲಿ ಕೂರ್ತಾ ಇದ್ರೋ ಏನೋ. ಆದರೆ ಅನುಕುಮಾರಿ ಮಾತ್ರ ನಾನು ಜೀವನದಲ್ಲಿ ಏನಾದರೂ ಮಾಡಲೇಬೇಕಲ್ಲ, MBA ಕಲ್ತಿದ್ದೇನೆ ಅಂತ ಹೇಳಿ ತನ್ನ ಪ್ರತಿಭೆಯನ್ನು ತಾನು ಸಾಬೀತುಪಡಿಸಿಕೊಳ್ಳೋದಕ್ಕೆ ನಿರಂತರವಾಗಿ ಓದ್ತಾ ಇರ್ತಾಳೆ. ಮಗು ಮಲಗಿದ ಮೇಲೆ, ಮಗು ಎಚ್ಚರ ಆಗೋಕ್ಕಿಂತ ಮುಂಚೆ ಓದನ್ನು ಆರಂಭ ಮಾಡ್ತಾಳೆ. ಮನೆಯ ಕೆಲಸಗಳು, ಮಗುವಿನ ಕೆಲಸಗಳು, ಗಂಡನ ಜವಾಬ್ದಾರಿ ಇವೆಲ್ಲವುಗಳನ್ನ ನಿರ್ವಹಿಸ್ತಾ 2013ರಲ್ಲಿ UPSC ಪರೀಕ್ಷೆಯನ್ನು ಬರೀತಾರೆ. ಆದರೆ ಅಂದುಕೊಂಡಂತೆ ಅವರು ಪಾಸ್ ಆಗೋದಿಲ್ಲ. ಅದರಲ್ಲಿ ಅವರು ಫೇಲ್ ಆಗಿ ಬಿಡ್ತಾರೆ. ಆದರೂ ಕೂಡ ಸೋಲೆ ಗೆಲುವಿನ ಮೆಟ್ಟಿಲು ಎಂದುಕೊಂಡಂತಹ ಅನುಕುಮಾರಿಯವರು ಮುಂದೆ 2016ರಲ್ಲಿ 3 ವರ್ಷದ ತರುವಾಯ ಮತ್ತೊಮ್ಮೆ ಪರೀಕ್ಷೆಯನ್ನು ಬರೀತಾರೆ. ಆ ಪರೀಕ್ಷೆಯಲ್ಲಿ ದೇಶಕ್ಕೆ ಬರೋಬ್ಬರಿ 2ನೇ ರ್ಯಾಂಕನ್ನು ಅವರು ಪಡೆದುಕೊಳ್ತಾರೆ. ಮೊದಲು ಫೇಲ್ ಆಗಿದ್ರು, ಈಗ 2ನೇ ಸ್ಥಾನ ಅಂತ ಹೇಳಿದ್ರೆ, 2ನೇ ರ್ಯಾಂಕ್ ಅಂತ ಹೇಳಿದ್ರೆ ಅದೇನು ಸಾಮಾನ್ಯದಲ್ಲ. ಹಾಗಾಗಿ 2ನೇ ರ್ಯಾಂಕನ್ನು ಪಡ್ಕೊಳ್ತಾರೆ. ಅವರು ಎಲ್ಲ ಜನರಿಗೆ ಹೇಳ್ತಾರೆ, ಸೋಲು ಕಂಡ ತಕ್ಷಣ ನಾವು ಹೆದರಬಾರ್ದು. ಎಷ್ಟು ಸೋಲುಗಳು ಬಂದರೂ ಕೂಡ ಅದಕ್ಕೆ ಎದೆಯೊಡ್ಡಿ ಮುಂದೆ ನಡೆಯಬೇಕು, ಆಗಲೇ ನಾವು ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳಿ. ಹಾಗಾಗಿ ಅನುಕುಮಾರಿಯ ಬಗ್ಗೆ ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಪ್ರಸ್ತುತವಾಗಿ ಅವರು IAS ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಅನುಕುಮಾರಿ ಅನುದಿನವೂ ಎಲ್ರಿಗೂ ಕೂಡ ಮಾದರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗೆ ನೋಡ್ತಾರೆ ರಾನ್ TV. ಇದು ಸಾಮಾಜಿಕ ಚಿಲುಮೆ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ KR ಲಕ್ಕಂ ಮೆಮೋರಿಯಲ್ CBSE ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. I'm proud to see that KR Lakkam Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ KR ಲಕ್ಕಂ ವಿದ್ಯಾಸಂಸ್ಥೆ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.